ಇದೆ. ಕಾರಣ ಒಂದು ಕಡೆ ಮಧ್ಯಸ್ಥಿಕೆ ವಹಿಸೋದಾಗಿ ಪಾಕಿಸ್ತಾನ ಹೇಳಿತಲ್ಲ, ಈ ವಿಷಯವಾಗಿ ಇಷ್ಟಿನ ಮಿತ್ರ ರಾಷ್ಟ್ರ ಅಂತ ಇರಾನ್ ತಿಳ್ಕೊಂಡಿತ್ತು. ಹರ್ಮುಜ್ ಜಲಸಂಧಿಯಲ್ಲಿ ಪಾಕಿಸ್ತಾನದ ಹಡಗುಗಳಿಗೆ ಅಲ್ಲಿ ಬಿಡಲಾಗ್ತಾ ಇತ್ತು ಕೂಡ. ಆದ್ರೆ ಈ ಮಧ್ಯಸ್ಥಿಕೆ ವಿಷಯವಾಗಿ ಪಾಕಿಸ್ತಾನ ಏನ್ ಹೇಳಿಕೆಯನ್ನ ಕೊಟ್ಟಿತ್ತು, ಈ ವಿಷಯವಾಗಿ ಇರಾನ್ ಪಾಕಿಸ್ತಾನದ ಮೇಲೆ ಈಗ ಬೇಸರವನ್ನ ವ್ಯಕ್ತಪಡಿಸಿದೆ. ಅಮೆರಿಕ ಪರ ಪಾಕ್ ನಡೆ ಇದೆ ಅಂತ ಹೇಳಿ ಇರಾನ್ ಗರಂ ಆಗಿದೆ. ಪಾಕಿಸ್ತಾನ ಈ ಯುದ್ಧದ ವಿಷಯವಾಗಿ ಡಬಲ್ ಗೇಮ್ ಆಡ್ತಾ ಇದೆ ಅಂತ ಹೇಳಿ ಇರಾನ್ ಆಕ್ರೋಶ ವ್ಯಕ್ತಪಡಿಸಿದೆ. ನಾವು ಯುದ್ಧ ನಿಲ್ಲಿಸಲ್ಲ ಅಂತ ಇರಾನ್ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಒಂದ್ ಕಡೆ ಪಾಕಿಸ್ತಾನದಲ್ಲೇ ಈ ಕದನ ವಿರಾಮದ ಬಗ್ಗೆ ಅಥವಾ ರಾಜಿ ಸಂಧಾನ ನಡೆಯುತ್ತೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಈ ಮಧ್ಯದಲ್ಲಿ ಇರಾನ್ ಇಷ್ಟಿನ ಪಾಕಿಸ್ತಾನವನ್ನ ತನ್ನ ಮಿತ್ರ ರಾಷ್ಟ್ರ ಅಂತಾನೆ ತಿಳ್ಕೊಂಡಿತ್ತು. ಆದ್ರೆ ಯುದ್ಧದ ವಿಷಯವಾಗಿ, ಕದನ ವಿರಾಮದ ವಿಷಯವಾಗಿ ಪಾಕಿಸ್ತಾನ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಹೇಳಿ ಇರಾನ್ ಈಗ ಕೆಂಡ ಕಾರ್ತಾ ಇದೆ. ಕಾರಣ ಮಧ್ಯಸ್ಥಿಕೆ ಬಗ್ಗೆ ಪಾಕಿಸ್ತಾನ ನಡ್ಕೊಂಡ ರೀತಿ ಬಗ್ಗೆ ಮತ್ತೆ ಅಮೆರಿಕ ಪರ ಪಾಕಿಸ್ತಾನ ಇದೆ ಅಂತ ಹೇಳಿ ಈಗ ಏನು ಡಬಲ್ ಗೇಮ್ ನಿಂದಲೇ ಗೊತ್ತಾಗ್ತಾ ಇದೆ. ಸೊ ಈ ವಿಷಯವಾಗಿ ಈಗ ಇರಾನ್ ಗರಂ ಆಗಿದೆ. ಈ ಮಹಾಯುದ್ಧ ಶುರುವಾಗಿ ಇವತ್ತು 28ನೇ ದಿವಸ. ಇವತ್ತು ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ತೀವ್ರತೆ ಹಾಗೇ ಇದೆ. ಸೌದಿಯಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ಗಳೇ ಟಾರ್ಗೆಟ್ ಆಗಿದೆ. ಸೋಲಾರ್ ಪ್ಲಾಂಟ್ಗಳ ಮೇಲೆ ದಾಳಿಗೆ ಇರಾನ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸೆಬಲ್ ಅಲಿ, ಬರಾಖಾ, ಮೊಹಮ್ಮದ್ ಬಿನ್ ರಶೀದ್ ಪ್ಲಾಂಟ್ ಅಮೆರಿಕ ಭೂಸೇನೆ ನುಗ್ಸಿದ್ರೆ ನಾವು ಸುಮ್ಮನಿರಲ್ಲ. ಸೋಲಾರ್ ಪ್ಲಾಂಟ್ಗಳ ಮೇಲೆ ದಾಳಿ ಅಂತ ಹೇಳಿ ಇರಾನ್ ಎಚ್ಚರಿಕೆ ಕೊಡ್ತಾ ಪ್ಲಾಂಟ್ಗಳ ಮೇಲೆ ದಾಳಿಯನ್ನ ನಡೆಸೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನೊಂದ್ ಕಡೆ ತೈಲ ಘಟಕ ಮೂಲ ಸೌಕರ್ಯದ ಮೇಲೆ ನಾವು ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ. ಸೊ ಇದು ಟ್ರಂಪ್ ಹೇಳಿದ್ರು ಕೂಡ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ. ಪ್ರತಿಯಾಗಿ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಪ್ರತಿ ದಾಳಿಯನ್ನ, ಪ್ರತೀಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಥೈಲ್ಯಾಂಡ್ ಹಡಗಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಥಾಯ್ ಧ್ವಜ ಇದ್ದ ಹಡಗಿನ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಕೆಶ್ಮ್ ದ್ವೀಪದ ಬಳಿಯಲ್ಲಿ ಹಡಗಿತ್ತು. ಸೊ ಇಲ್ಲಿ ಈ ದ್ವೀಪದ ಹತ್ರದಲ್ಲೇ ದಾಳಿಯನ್ನ ಮಾಡಲಾಗಿದೆ. ಮಯೂರಿ ನಾರಿ ಎಂಬ ಹಡಗಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಕೆಶ್ಮ್ ದ್ವೀಪದ ಬಳಿಯಲ್ಲಿ ಈ ಹಡಗಿತ್ತು. ಥಾಯ್ ಧ್ವಜ ಇತ್ತು. ಈ ಹಡಗಿನ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನದ ಪರಿಸ್ಥಿತಿ. ಥೈಲ್ಯಾಂಡ್ ಹಡಗಿನ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ದೃಶ್ಯ ಎಷ್ಟು ಭೀಕರದಿಂದ ಕೂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಹಡಗು ಸುಟ್ಟು ಭಸ್ಮವಾಗಿ ಹೋಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಮಯೂರಿ ನಾರಿ ಶಿಪ್ನ ದೃಶ್ಯ ಇದು. ಥಾಯ್ ಧ್ವಜ ಇತ್ತು. ಇದರ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಥೈಲ್ಯಾಂಡ್ನ ಹಡಗು ಇದು ಹರ್ಮುಜ್ ಜಲಸಂಧಿಯಲ್ಲಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕ್ಷಿಪಣಿಗಳಿಂದ ಇದರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಥಾಯ್ ಧ್ವಜ ಇತ್ತು. ಮಯೂರಿ ನಾರಿ ಅಂತ ಈ ಶಿಪ್ನ ಹೆಸರು. ಇದರ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ನ ಕೆಶ್ಮ್ ದ್ವೀಪದ ಬಳಿಯಲ್ಲಿ ಈ ಹಡಗು ಇತ್ತು. ಈಗ ಹರ್ಮುಜ್ ಜಲಸಂಧಿಯನ್ನ ಅಮೆರಿಕ ಕೈವಶ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನಗಳನ್ನ ಪಡ್ತಲೇ ಇದೆ ಯುದ್ಧ ಆರಂಭ ಆದಾಗಿನಿಂದ. ಇನ್ನೊಂದ್ ಕಡೆ ಇರಾನ್ ತನ್ನ ಸಡಿಲಿಕೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ತನ್ನ ಕೈ ವಶದಲ್ಲಿ ಏನು ಇಟ್ಕೊಂಡಿತ್ತು ಅದನ್ನ ಸಡಿಲಿಕೆ ಅಂತೂ ಮಾಡ್ತಾ ಇಲ್ಲ. ಈ ಮಧ್ಯದಲ್ಲಿ ಅಲ್ಲೇ ಇದ್ದಂತ ಥೈಲ್ಯಾಂಡ್ನ ಹಡಗು, ಸೊ ಅದಕ್ಕೆ ದಾಳಿಯನ್ನ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ 28ನೇ ದಿನದ ಯುದ್ಧ. ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಹಾರಿಸಿದಂತ ಕ್ಷಿಪಣಿಯಲ್ಲಿ ಭಾರತದ ಹೆಸರು ಇತ್ತು. ಥ್ಯಾಂಕ್ ಯು ಇಂಡಿಯಾ ಅಂತ ಬರೆದು ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ ನಡೆ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ 28ನೇ ದಿವಸ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಹಾರಿಸಿದಂತ ಕ್ಷಿಪಣಿಯಲ್ಲಿ ಭಾರತದ ಹೆಸರನ್ನ ಬರೆಯಲಾಗಿದೆ. ಇದೀಗ ಜಾಗತಿಕವಾಗಿ ಚರ್ಚಿತ ವಿಷಯ. ಥ್ಯಾಂಕ್ ಯು ಇಂಡಿಯಾ ಅಂತಿತ್ತು. ಇಲ್ಲಿ ನೋಡ್ತಾ ಇದ್ದೀವಿ, ಥ್ಯಾಂಕ್ ಯು ಜರ್ಮನ್ ಪೀಪಲ್, ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಅಂತಿತ್ತು. ಸೊ 28ನೇ ದಿವಸ ಯುದ್ಧದಲ್ಲಿ ಈಗ ಭಾರತದ ಹೆಸರನ್ನು ತರಲಾಗಿದೆ. ಇದು ಜಾಗತಿಕವಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಸೊ ಅಲ್ಲಿ ಈ ರೀತಿ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಅಂತ ಬರ್ದಿರೋದು, ಕ್ಷಿಪಣಿಯಲ್ಲಿ ಈ ರೀತಿ ಮೆನ್ಷನ್ ಮಾಡಿರೋದು ಅಥವಾ ಬರ್ದಿರೋದು ಜಾಗತಿಕವಾಗಿ ಚರ್ಚೆಗೆ ಕಾರಣ ಆಗಿದೆ. ಇಸ್ರೇಲ್ ಮೇಲೆ ಇರಾನ್ ಮಾಡಿರುವಂತ ಅಟ್ಯಾಕ್ ನಲ್ಲಿ ಈ ಹೆಸರೀಗ ಬಂದಿದೆ.